ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ನಾವು ಬಂದಿರೋದು ತಾಡಿಪತ್ರಿಗೆ ಅಂತ. ತಾಡಿಪತ್ರಿಯಲ್ಲಿ ನಾವು ಬಂದಿರೋದು ಆದಿತ್ಯ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪ್ನಿಗೆ. ಈ ಫ್ಯಾಕ್ಟ್ರಿ ಎಷ್ಟು ದೊಡ್ಡದಾಗಿದೆ ಅಂದರೆ, ಊರೊಳಗಡೆ ಫ್ಯಾಕ್ಟ್ರಿ ಇದೆಯಾ ಅಥವಾ ಫ್ಯಾಕ್ಟ್ರಿ ಒಳಗಡೆ ಊರು ಇದೆಯಾ ಅನ್ನೋಷ್ಟು ದೊಡ್ಡದಾಗಿದೆ. ಇಲ್ಲಿ ಮಿಷಿನ್ ಪ್ರಾಬ್ಲಮ್ ಆಗಿರೋದ್ರಿಂದ ಚೆನ್ನೈಯಿಂದ ಇಬ್ಬರು ಇಂಜಿನಿಯರ್ನ ಕರೆಸಿದ್ರು. ನಾನು ಅವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಗೇಟ್ ಹತ್ರ ಡ್ರಾಪ್ ಮಾಡಿ ರಿಟರ್ನ್ ರೂಮ್ಗೆ ಅಂತ ಹೋಗ್ತೀನಿ. ಎಷ್ಟು ಹುಡುಕಿದ್ರೂ ನಮ್ಗೆ ಹೋಗ್ಬೇಕಾಗಿರೋ ರೋಡ್ ಸಿಗಲಿಲ್ಲ. ಇಲ್ಲಿರೋ ರೋಡ್ಗಳು ಎಲ್ಲನೂ ಒಂದೇ ಥರನೇ ಐತೆ. ದಾರಿ ತಪ್ಪೋಗ್ಬಿಟ್ಟೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಸದ್ಯದ ನನ್ನ ಪರಿಸ್ಥಿತಿ ಏನಂದ್ರೆ, ಜಾತ್ರೆಯಲ್ಲಿ ಮಗು ತಪ್ಪಿಸ್ಕೊಂಡ್ಬಿಡುತ್ತಲ್ಲ, ಸೇಮ್ ಪರಿಸ್ಥಿತಿ. ಫೈನಲ್ ಆಗಿ ಇಲ್ಲಿ ಯಾರೋ ಅಣ್ಣವರೊಬ್ರು ದೇವ್ರು ಬಂದಂಗೆ ಬಂದರು. ಅಣ್ಣ, ಈ ಥರ ದಾರಿ ತಪ್ಪಿಸ್ಕೊಂಡ್ಬಿಟ್ಟಿದ್ದೀನಿ, ದಯವಿಟ್ಟು ಅಡ್ರೆಸ್ ಹೇಳೋಣ ಅಂತ ಅಂದೆ. ಅವರು ಸಹೃದಯದಿಂದ ಅಡ್ರೆಸ್ ಹೇಳಿದ್ರು. ಈ ಗ್ರೌಂಡ್ ನೋಡಿದ್ರೇ ಗೊತ್ತಾಗುತ್ತೆ ಈ ಊರು ಎಷ್ಟು ದೊಡ್ಡದಾಗೈತೆ ಅಂತ. ಸಾರಿ ಊರು ಅಂದಿದ್ದಕ್ಕೆ, ಆದರೂ ಇದನ್ನು ಊರೇ ಅನ್ಬೇಕು. ಇಲ್ಲಿ ಇಂಥದ್ದೈತೆ ಇಂಥದ್ದಿಲ್ಲ ಅನ್ನಂಗಿಲ್ಲ. ಮಕ್ಳಿಗೆ ಸ್ಕೂಲು, ಸೂಪರ್ ಮಾರ್ಕೆಟು, ಹಾಸ್ಪಿಟ್ಲು, ಗ್ಯಾಸ್ ಗೋಡನು ಪ್ರತಿ ಒಂದು ಇಲ್ಲೇ ಐತೆ. ಅಣ್ಣ ಬಲವಾಗಿ ಫಿಕ್ಸ್ ಆಗ್ಬಿಟ್ಟವನೆ. ಒನ್ಸು ಎಂಟರ್ ಆದರೆ ಎಂಟರ್ ದಿ ಡ್ರ್ಯಾಗನೇ, ಆಚೆ ಹೋಗೋ ಮಾತೇ ಇಲ್ಲ. ಈ ಅಡ್ರೆಸ್ ಹುಡ್ಕೋ ಗಲಾಟೆಯಲ್ಲಿ ನಾನು ಟಿಫನ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ. 10 ಗಂಟೆಗೆಲ್ಲ ಇಲ್ಲಿ ಟಿಫನ್ ಕ್ಲೋಸು. ಕ್ಯಾಂಟೀನ್ ಒಳ್ಳೆ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನಾನು ಟಿಫನ್ ಮಾಡಿಕೊಂಡು ಪಕ್ಕನೇ ಇರೋ ಗೆಸ್ಟ್ ಹೌಸ್ಗೆ ಹೊರಟೆ. ಗೆಸ್ಟ್ ಹೌಸಲ್ಲಿ ನನಗೂ ಸಪ್ರೇಟಾಗಿ ರೂಮ್ ಕೊಡಿಸಿದ್ರು. ನನಗೆ ಜ್ಞಾಪಕ ಇಟ್ಕೊಂಡು ರೂಮ್ ಕೊಡಿಸಿರೋ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಅಷ್ಟೇ.